ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಮಧ್ಯಾಹ್ನ ಪಾತ್ರೆ ತೊಳೆದಿರಲಿಲ್ಲ, ಇವಾಗ ನೋಡಿ ಪಾತ್ರೆ. ಸೊ ಹೆಣ್ಮಕ್ಳು ಗೋಳು ಇದೆ, ಎಷ್ಟಾದರೂ ಕೆಲಸ ಮಾಡ್ಬೋದು, ಬಟ್ ಪಾತ್ರೆ ತೊಳಿಬೇಕು ಅಂತಂದರೆ ಒಂದೊಂದ್ಸತಿ ಬೇಜಾರು ಬಂದ್ಬಿಡುತ್ತೆ. ಬಟ್ ಏನು ಮಾಡಬೇಕು, ತೊಳಿಲೇಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಆಯಿತು. ಒಂದ್ಸತಿ ಒರೆಸ್ಕೊಂಡು ಬಂದುಬಿಟ್ರೆ ಆಯಿತು. ನೋಡಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಹಾಗೆ ನಮ್ಮ ಮನೆಯವ್ರು ಫೋನ್ ಮಾಡಿದರು, ಅವ್ರು ಬಂದಿದ್ದಾರಂತೆ, ಹೋಗಿ ಅವ್ರನ್ನ ಕರ್ಕೊಳ್ಬೇಕು. ನಾನೇ ಹೋಗ್ತೀನಿ. ಸೊ ಎಷ್ಟು ಕೆಲಸ ಮಾಡಿದ್ರು ಫ್ರೆಂಡ್ಸ್ ಮುಗಿಯೋದೇ ಇಲ್ಲ. ಹಾಗೆ ನೀವು ಚಿಕ್ಕ ಫಂಕ್ಷನ್ ಮಾಡಿದ್ರು, ಅಂದರೆ ಅಡುಗೆ ಎಲ್ಲ ಮಾಡಿಸಿದ್ರು. ಗೋಧಿ ಪಾಯಸ, ಹಾಗೆ ಪಾಲಕ್ ರೈಸು, ಪಲಾವ್ ಥರ ಮಾಡಿದ್ರು. ಸಖತ್ತಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ನಾನಂತೂ 2 ಸತಿ ಪಾಯಸ ಹಾಕ್ಕೊಂಡು ತಿಂದೆ. ನನಗೆ ತುಂಬಾ ಇಷ್ಟ. ಗೋಧಿ ಹುಗ್ಗಿ ಮಾಡಿದ್ರು ಅದರಲ್ಲಿ. ಸೊ ಹಾಗಾಗಿ ಈ ಪಾತ್ರೆ ತೊಳೆದೇ ಇಲ್ಲ. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅದು ಇದು ಕೆಲಸ ಮಾಡಿಕೊಂಡೆ. ಪಾತ್ರೆ ಎಲ್ಲ ಆಯಿತು. ಹಾಗೆ ತುಂಬ ಉಳಿದಿತ್ತು ಅಡುಗೆ ಎಲ್ಲ. ಇದು ಪಾಯಸ ಮತ್ತು ರೈಸ್ ತೊಗೊಂಡು ಬಂದಿದ್ದೀನಿ. ಅದನ್ನೇ ಇವಾಗ ಕೊಡೋಣ ಅಂತ ಹೇಳಿ ಇವಾಗ ನಮ್ಮ ಮನೆಯವರು ಬಂದಿದ್ದಾರಂತೆ. 10 ನಿಮಿಷ ಬಿಟ್ಟು ಬಾ ಅಂತ ಅಂದರು. 10 ನಿಮಿಷದಲ್ಲಿ ಬೇಗ ಬೇಗ ಪಾತ್ರೆ ತೊಡ್ಕೊಂಡೆ. ಇವಾಗ ಅವ್ರಿಗೆ ಹೋಗಿ ಕರ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, 10 ನಿಮಿಷ ಬಿಟ್ಟು ಬಾ ಅಂತ ಹೇಳಿ ಇಷ್ಟೊತ್ತಾದರೂ ಬಂದಿಲ್ಲ. ನಾನು ಬಂದಿಲ್ಲಿ ವೇಟ್ ಮಾಡ್ತಾ ಇದ್ದೆ. ಸರ್ ಸಾಕಾಯ್ತಾ? ಬಂದ್ರಾ? ಬನ್ನಿ, ಗಾಡಿ ನಿಮ್ಮ ಪಿಕಪ್ ಮಾಡ್ಕೊಳ್ಳಿ ಸರ್. ಯಾಕ್ರಿ ಲೇಟು? ನಡೀರಿ, ನಿಮಗೊಂದು ಸರ್ಪ್ರೈಸ್, ಚಿಕ್ಕ ಸರ್ಪ್ರೈಸ್ ನಮ್ಮ ಕಡೆಯಿಂದ. ನಿಮ್ಗೊಂದು ಪುಟ್ಟ ಸರ್ಪ್ರೈಸ್ ಇದೆ. ಏನು ಹೇಳಿ? ಏನು ಗೆಸ್? ಏನಪ್ಪ ಗೊತ್ತಿಲ್ಲ. ಏನದು? ಅವತ್ತು ಅದು ಸರಿ ಇಲ್ಲ ಅಂತ ವಾಪಸ್ ಬಿಟ್ಟಿದ್ರಲ್ಲ, ಮತ್ತೆ ನೀವು ತಗೊಂಡೇ ಇಲ್ಲ. ತುಂಬಾ ದಿನದಿಂದ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಹೇಗಿದೆ ನೋಡಿ. ಓಕೆ ಆದ್ರೆ ಓಕೆ, ಇಲ್ಲ ಅಂದ್ರೆ ಮತ್ತೆ ಎಕ್ಸ್ಚೇಂಜ್ ಇರುತ್ತದೆ. ಎಕ್ಸ್ಚೇಂಜ್ ಇದೆಯೇನೋ ಇಲ್ವಾ? ಇದರಲ್ಲಿ ಕೊಡುತ್ತಾ? ಇಟ್ಟು ನೋಡಿ ಒಂದು. ಅಲ್ಲ ನೋಟು ಓಕೆನಾ? ನೋಡಿ ಇಟ್ಕೊಂಡು. ಚೆನ್ನಾಗಿದೆ. ಅದು ಹಳೇದು ತೆಗೀರಿ. ಓಕೆ ಫ್ರೆಂಡ್ಸ್, ನೋಡಿ ಇವರಿಗೆ ಒಂದು ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಇವರಿಗೆ ಪರ್ಸ್ ಇರಲಿಲ್ಲ. ಅದು ತುಂಬ ಹಳೇದಾಗಿ ಹೋಗ್ಬಿಟ್ಟಿತ್ತು. ಅವತ್ತು ದಾವಣಗೆರೆಯಲ್ಲಿ ನೋಡಿದ್ರು, ತೊಗೊಂಡು ಬಂದಿದ್ರು. ಮತ್ತು ಅದು ಯಾಕೋ ಸರಿ ಇಲ್ಲ ಅಂತ ಹೇಳಿ ವಾಪಸ್ ಬಿಟ್ಟು ಬೇರೆ ಐಟಮ್ ತೊಗೊಂಡು ಬಂದಿದ್ರು. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು ಪುಟ್ಟ ಸರ್ಪ್ರೈಸ್ ತೊಗೊಂಡ್ಬಂದಿದ್ದೀನಿ. ಸೊ ಇಷ್ಟ ಆಯ್ತಂತೆ. ಕಲರು ಜಾಸ್ತಿ ಇರಲಿಲ್ಲ, ಅದರಲ್ಲಿ ಬ್ರೌನ್ ಕಲರ್ ತುಂಬ ನನಗೆ ಇಷ್ಟ ಆಯಿತು. ಸೊ ತೊಗೊಂಡ್ಬಂದಿದ್ದೀನಿ. ಖುಷಿಯಾಗಿದ್ದಾರೆ. ಸೊ ಖುಷಿ ಆಗುತ್ತೆ ನನಗೂ ಸರ್ಪ್ರೈಸ್ ಕೊಡೋಕ್ಕೆ. ಸರ್ಪ್ರೈಸ್ ಇಸ್ಕೊಡೋರ್ಗೂ ಖುಷಿ, ಕೊಡೋರ್ಗೂ ಖುಷಿ. ಹಾಗೆ ಮೊನ್ನೆ ನಾನು ಹಳ್ಳಿ ಕಡೆ ಊರಿಗೆ ಹೋದಾಗ ಬೆಳ್ಳುಳ್ಳಿ ಕೊಟ್ಟಿದ್ದರು. ಸೊ ನಾನು ಪೇಸ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ದೆ, ಆದರೆ ನನಗೆ ಪೇಸ್ಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಹಾಗಾಗಿ ಅಮ್ಮ ನನಗೆ ಕಳಿಸು, ನಾನು ನಿನಗೆ ಎಲ್ಲ ಸುಲಿದು ಪೇಸ್ಟ್ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಕಳಿಸಿದ್ದೆ ಅಮ್ಮನಿಗೆ. ನನ್ನ ಮಗಳು ಅಂದ್ಲು, ಅಮ್ಮ ಅಷ್ಟೊಂದು ಬೆಳ್ಳುಳ್ಳಿ ಕೊಟ್ಟಿದ್ದೀಯಾ, ಹೇಗೆ ಅವರು ಸುಲಿಬೇಕು ಹೇಳು ಅಂತ ಬೈದ್ಲು. ಆಮೇಲೆ ನೆಕ್ಸ್ಟ್ ಕೊಟ್ಬಿಟ್ಟೆ. ಅಮ್ಮ ಬೇಡ ಬಿಡಿ ನಾನೇ ಮಾಡ್ಕೋತೀನಿ ಅಂತ ಅಂದೆ. ಅಮ್ಮ ಬೈದರು, ಏನದೇನು ದೊಡ್ಡ ಕೆಲಸನ ಅಂತ ಅಮ್ಮ ಬೈದರು. ಸರಿ ಆಯಿತು ಬಿಡಿ ಅಂತ ಹೇಳಿ ಮತ್ತೆ ಅಮ್ಮ ಎಲ್ಲ ರೆಡಿ ಮಾಡಿದರು. ಆವತ್ತು ನಾನು ಫ್ರೀ ಇದ್ದೆ, ಅಮ್ಮನ ಮನೆಗೆ ಹೋಗಿದ್ದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ತಾಯಿದ್ದೀವಿ ಬಾ ಅಂತ ಹೇಳಿ. ಸೊ ನಾನು ರೆಡಿ ಆಗಿದೆ ಅಂತ ಹೋದೆ. ಇನ್ನೂ ಅಣ್ಣನೇ ಮಿಕ್ಸರ್ ಮಾಡ್ತಾಯಿದ್ರು. ಸೊ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಂಗಪ್ಪ ಅಂತಂದರೆ, ಅರ್ಧ kg ಬೆಳ್ಳುಳ್ಳಿ ಆದರೆ 1/4 kg ಅಷ್ಟು ನಾವು ಶುಂಠಿ ಹಾಕ್ತೀವಿ. ಅಂದರೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ, ಶುಂಠಿ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕಬೇಕು. ಸೊ ಈ ಥರ
ಅಮ್ಮನ ಮನೆಯಲ್ಲಿ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರೆ ಅಣ್ಣನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದು. ಸೊ ನನಗೂ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ನಮಗೂ ಮತ್ತು ಅಮ್ಮನಿಗೂ ಇಬ್ರಿಗೂ ಒಂದೊಂದು ಬಾಕ್ಸ್ ಆಗುತ್ತೆ. ಈ ಥರ ನೈಸಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ರೆ ನಿಮಗೆ ತಿಂಗಳಂಗಟ್ಲೆ ಏನೂ ಆಗೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಫ್ರೀಝರಲ್ಲಿ ಇಟ್ಬಿಟ್ರೆ ನಿಜವಾಗ್ಲೂ ನಿಮಗೆ ಎಮರ್ಜೆನ್ಸಿ ಅರ್ಜೆಂಟ್ ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ ದಿಢೀರಾಗಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು. ಅಣ್ಣ ನನಗೆ ಜಾಸ್ತಿ ಹಾಕ್ತಾ ಇದ್ದಾರೆ, ನೀನು ಅರ್ಜೆಂಟಲ್ಲಿ ಹೋಗ್ತಾ ಇರ್ತೀಯ, ನಿಂಗೆ ಬೇಕಾಗುತ್ತೆ ಅಂತ ಹೇಳಿ. ನೀವು ಒಂದು ಬಾಕ್ಸು ಸಮವಾಗಿ ಇಟ್ಕೊಳ್ಳೋಣ ಅಂತಂದರೆ ನಮಗೆ ಇದೆ, ನಾವು ಮತ್ತೆ ಬೇಕಿದ್ರೆ ಮಾಡ್ಕೋತೀವಿ, ನೀನು ತಗೋ ಅಂತ ಹೇಳಿ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು, ಅಣ್ಣ ಪೇಸ್ಟ್ ಮಾಡಿಕೊಟ್ಟಿದ್ದು. ಎಷ್ಟು ಲಕ್ಕಿ ಅಲ್ವಾ ನಾನು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸೊ ಪೇಸ್ಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾರನೇ ದಿನ ನಾನು ಬೆಳಗ್ಗೆ ಮಸಾಲೆ ರೈಸ್ ಮಾಡಬೇಕಾಗಿತ್ತು. ಸೊ ದಿಢೀರಾಗಿ ರೈಸ್ ಬಾತ್ ಆಯಿತು. ಸೊ ಇಷ್ಟು ಅನುಕೂಲ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಟ್ರೆ. ಸೊ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.